ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಸಿದ್ದಲಿಂಗ ಚಿರಡೆ. ನಾನು IPL ಬಯಾಲಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಮಂಟಳೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇವತ್ತು ನಾವು ಕಲ್ಲಂಗಡಿ ಬೆಳೆಯಲ್ಲಿ ಬರುವಂತ ಒಂದು ನಂಜಾಣು ಅಂದ್ರೆ ವೈರಸ್ ಬಗ್ಗೆ ತಿಳ್ಕೊಳ್ಳೋಣ. ಕಲ್ಲಂಗಡಿ ಬೆಳೆಯಲ್ಲಿ ನಾವು ಸಾಮಾನ್ಯವಾಗಿ ಎರಡು ತರದ ಒಂದು ವೈರಸ್ ನಾವು ನೋಡ್ತೀವಿ. ಒಂದ್ ಯಾವ್ದಪ್ಪ ಅಂತಂದ್ರೆ ಒಂದು ಕುಕುಂಬರ್ ಮೊಸೈಕ್ ವೈರಸ್, ಇನ್ನೊಂದು ಯೆಲ್ಲೋ ಮೊಸೈಕ್ ವೈರಸ್. ಈ ಕುಕುಂಬರ್ ಮೊಸೈಕ್ ವೈರಸ್ ಅನ್ನುವುದು ಒಂದು ಎಲೆಹುಳ ಅಂದ್ರೆ ಎಪಿಡ್ಸ್ ಮುಖಾಂತರ ಹರಡುತ್ತದೆ. ಹಾಗೂ ಯೆಲ್ಲೋ ಮೊಸೈಕ್ ವೈರಸ್ ಒಂದು ವೈಟ್ ಫ್ಲೈ ಅಂದ್ರೆ ಬಿಳಿ ನೊಣ ಮುಖಾಂತರ ಹರಡುತ್ತದೆ. ಮತ್ತೆ ಈ ವೈರಸ್ ಒಂದು ಬೀಜ ಮುಖಾಂತರವೂ ಹರಡುತ್ತದೆ ಹಾಗೂ ಹೊಲದಲ್ಲಿ ಒಂದು ಕಳೆ ಮುಖಾಂತರ ಕೂಡ ಹರಡುತ್ತದೆ. ಈ ರೋಗದ ಲಕ್ಷಣಗಳು ಏನಂದ್ರೆ ನೀವು ಇಲ್ಲಿ ನೋಡಬಹುದು. ಮೊದಲಿಗೆ ಎಲೆಯು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಮುದುಡಿ ಕಪ್ಪಿನ ಆಕಾರದಲ್ಲಿ ಮುದುಡಿಕೊಂಡು ಒಣಗಿ ಉದುರಿ ಹೋಗುತ್ತದೆ. ಬೆಳೆಯ ಒಂದು ಬೆಳವಣಿಗೆ ಕೂಡ ಕುಂಠಿತವಾಗುತ್ತದೆ. ಹೂಗಳು ಉದುರುತ್ತವೆ ಹಾಗೂ ಕಾಯಿಗಳ ಗಾತ್ರ ಕೂಡ ಕಡಿಮೆ ಆಗುತ್ತದೆ. ಇದರಿಂದ ಮುಂದೆ ನಿಮ್ಮ ಇಳುವರಿ ಸಹ ಕಡಿಮೆ ಆಗುತ್ತದೆ. ಈ ರೋಗವು ನಾವು ಮುನ್ಸೂಚನೆಯಾಗಿ ತಡೆಯಬೇಕಾದಲ್ಲಿ ಒಂದು ರೋಗರಹಿತ ಬೀಜಗಳನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಹೊಲದಲ್ಲಿ ಒಂದು ಕಳೆಯ ನಿಯಂತ್ರಣ ಕೂಡ ಮಾಡಬೇಕು. ಹಾಗೂ ಹುಳುಗಳ ನಿಯಂತ್ರಣದಲ್ಲಿ ನಾವು ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅಂದ್ರೆ ಹಳದಿ ಅಂಟುಬಲೆಗಳನ್ನ ನಾವು ಸ್ಥಾಪನೆ ಮಾಡುವುದರಿಂದ ಹುಳುಗಳ ನಿಯಂತ್ರಣ ಕೂಡ ನಾವು ಮಾಡಬಹುದು. ರಾಸಾಯನಿಕ ಮೂಲಕ ಈ ರೋಗವನ್ನು ನಿಯಂತ್ರಣ ಮಾಡಬೇಕಾದಲ್ಲಿ ನಾವು ಇಮಿಡಾಕ್ಲೋಪ್ರಿಡ್ ಅಥವಾ ಥೈಮಿಥಾಕ್ಸಿನ್ ಎನ್ನುವ ಒಂದು ಮಾಲಿಕ್ಯೂಲ್ ನ ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಜೈವಿಕವಾಗಿ ನಾವು ಈ ರೋಗವನ್ನು ನಿಯಂತ್ರಣ ಮಾಡಬೇಕಾದಲ್ಲಿ ನಾವು ನಮ್ಮ ನೀಮ್ ಆಯಿಲ್ ಅಂದ್ರೆ ಬೇವಿನ ಎಣ್ಣೆ ಒಂದು ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಹಾಗೂ ಒಂದು ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ನಾನು ಹೇಳಿದ ಹಾಗೆ ಒಂದು ಹಳದಿ ಅಂಟುಬಲೆಗಳನ್ನ ಸ್ಥಾಪನೆ ಮಾಡುವುದರ ಮೂಲಕ ಕೂಡ ನಾವು ಈ ರೋಗ ಹರಡುವುದನ್ನು ನಾವು ನಿಯಂತ್ರಣ ಮಾಡಬಹುದು. ಧನ್ಯವಾದಗಳು.